ಆಗ ತಾನೇ ಚಿಗುರೊಡೆದ ಗೋಧಿಯ ಸಣ್ಣ ಸಣ್ಣ ಪೈರುಗಳನ್ನು ಗೋಧಿ ಹುಲ್ಲು ಎಂದು ಕರೆಯುತ್ತೇವೆ. ಇವುಗಳಲ್ಲಿ ಸಾಕಷ್ಟು ಬಗೆಯ ಅಸಂಖ್ಯಾತ ಆರೋಗ್ಯ ಪ್ರಯೋಜನಗಳು ನಮಗೆ ಸಿಗುತ್ತವೆ. ಪ್ರಸ್ತುತ ಜೀವನದ ಶೈಲಿಯನ್ನು ಗಮನಿಸಿದರೆ ಗೋಧಿ ಹುಲ್ಲಿನ ಆರೋಗ್ಯ ಪ್ರಯೋಜನಗಳು ಸಾಕಷ್ಟು ಇರುವುದರಿಂದ ಪೌಷ್ಟಿಕ ಸತ್ವಗಳು ನಮಗೆ ಪೂರ್ಣ ಪ್ರಮಾಣದಲ್ಲಿ ಲಭ್ಯವಾಗುತ್ತವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುರಾಧ PN. ನಾನು ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿದ್ದು ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನನಗೆ ಬಾಣಂತಿಯಲ್ಲಿ ಚಿಕನ್ ಗುನ್ಯಾ ಬಂದು ತುಂಬಾ ಅನಾರೋಗ್ಯ ಸ್ಥಿತಿಯಲ್ಲಿದ್ದೆ. ಈ ಥರ ಸ್ಥಿತಿಯಲ್ಲಿದ್ದಾಗ ಇಂಗ್ಲೀಷ್ ಮೆಡಿಷನ್ಗೆ ಹೋಗಬಾರ್ದು ಅನ್ನೋದು ನನಗೆ ತುಂಬಾ ಗುರಿ ಇತ್ತು. ಏಕೆಂದರೆ ನಾನು ಒಬ್ಬ ಯೋಗ ಬಂಧು ಆಗಿದ್ದೆ. ಯಾವಾಗಲೂ ಯೋಗ ಮಾಡ್ತಾನೆ ಇರ್ತೀನಿ. ಆ ಯೋಗ ಮಾಡೋ ಇದರಲ್ಲೂ ನನಗೆ ಚಿಕನ್ ಗುನ್ಯಾ ಹಿಂಗೆ ಕಾರಣಾಂತರಗಳಿಂದ ಚಿಕನ್ ಗುನ್ಯಾ ಬಂತು ಡೆಲಿವರಿ ಆದಾಗ. ಸರಿ, ಇಂಗ್ಲೀಷ್ ಮೆಡಿಷನ್ಗೆ ಹೋಗಬಾರ್ದು ಅಂತ ಹೇಳಿ ನಾನು ಒಂದು ಆಶ್ರಮಕ್ಕೆ ಹೋದೆ. ಆ ಆಶ್ರಮದಲ್ಲಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಉಪಹಾರ ಮತ್ತು ಸಂಜೆಯ ಒಂದು ಉಪಹಾರಗಳನ್ನು ಹೇಳಿಕೊಟ್ರು. ಅಲ್ಲಿ ಒಂದು ವಾರಕ್ಕೆ ನನಗೆ ತುಂಬಾ ಗುಣ ಕಾಣಿಸ್ತು. ಅದನ್ನೇ ನನ್ನ ಮನೇಲಿ ಯಾಕೆ ಮಾಡಬಾರ್ದು ಅಂತ ಅಲ್ಲಿ ತುಂಬ ಇಂಪಾರ್ಟೆನ್ಸಿ ಗೋಧಿ ಹುಲ್ಲಿಗೆ ಮತ್ತು ಮೈಕ್ರೋ ಗ್ರೀನ್ ಅಂತ ಹೇಳಿ ಒಂದು 7 ದಿನಕ್ಕೆ ಬೆಳೆಯೋ ಅಂಥ ಬೆಳೆ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ಹೇಳಿದ್ರು. ಅದ್ರ ಜ್ಯೂಸುಗಳೆಲ್ಲ ಕೊಡ್ತಾಯಿದ್ರು. ಅದನ್ನು ನಾನು ಮನೇಲಿ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡಿ ಮನೆಗೆ ಬಂದು ನಮ್ಮ ಮನೆಯವ್ರಿಗೆಲ್ಲ ಹೇಳಿದೆ. ಅವರು ಸರಿ ಅಂತ ಒಪ್ಕೊಂಡು 7 ದಿವಸಕ್ಕೆ ಬರೋ ಅಂಥ ಒಂದು ಬೆಳೆಗಳನ್ನು ಪರಿಚಯ ಮಾಡಿಕೊಂಡು ನಾವು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಗೋಧಿ ಹುಲ್ಲಿನ ಜ್ಯೂಸ್ ಅಥವಾ ಗೋಧಿ ಹುಲ್ಲಿನ ಪುಡಿ ಇಲ್ಲವೆಂದರೆ ಮಾತ್ರೆಗಳ ರೂಪದಲ್ಲಿ ಸೇವನೆ ಮಾಡಬಹುದು. ನಮ್ಮ ದೇಹದ ಕೆಂಪು ರಕ್ತ ಕಣಗಳ ಮೇಲೆ ಗೋಧಿ ಹುಲ್ಲಿನ ಪ್ರಭಾವ ನಕಾರಾತ್ಮಕವಾಗಿರುವುದರಿಂದ ದೇಹದ ನರನಾಡಿಗಳಿಗೆ ರಕ್ಷಣೆಯನ್ನು ಒದಗಿಸುವ ಮತ್ತು ಅವುಗಳ ಕಾರ್ಯಪ್ರವೃತ್ತಿಯನ್ನು ಅಭಿವೃದ್ಧಿಪಡಿಸುವ ಕೆಲವು ವಿಶೇಷ ಗುಣಗಳಿವೆ. ಈ ಒಂದು ಗೋಧಿ ಹುಲ್ಲನ್ನ ಇದು ಸ್ವೀಟ್ ಆಗಿರ್ತದೆ, ಅಂತ ಕಹಿಯೂ ಇರಲ್ಲ. ನಾವು ಅಗಿದು ಸಹಿತ ಜಗಿದು ತಿನ್ಬಹುದು, ಅಥವಾ ಇನ್ನು ಸ್ವಲ್ಪ ಮುಂದೆ ಹೋದರೆ ಗ್ರೈಂಡ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಸಹಿತ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಹಾಗೆಯೇ ಪೌಡರ್ ಮಾಡಿಕೊಂಡು ಸಹಿತ ದೂರ ಇರುವಂತಹ ವ್ಯಕ್ತಿಗಳಿಗೆ ಸಡನ್ನಾಗಿ ನಾವು ತಪ್ಪಿಸೋಕ್ಕಾಗಲ್ಲ ಅಂತಂದರೆ ಪೌಡರ್ ಮಾಡಿಯೂ ಸಹಿತ ಇದನ್ನು ಬಳಸ್ಬೋದು. ನಾವೇ ಕುಡಿತಾ ಇರಬೇಕಾದ್ರೆ ತುಂಬ ಎನರ್ಜಿ ಲೆವೆಲ್ಲು ಜಾಸ್ತಿ ಬಂತು. ಹಿಂಗೆ ನಮ್ಮ ಯೋಗ ಬಂಧುಗಳಿಗೆ ಇದನ್ನು ಪರಿಚಯ ಮಾಡಿಸಿದ್ವಿ. ಈ ಗೋಧಿ ಹುಲ್ಲನ್ನು ಸಾಕಷ್ಟು ದಿನಗಳಿಂದ ಬಳಸ್ತಾ ಇದ್ದೀವಿ. ಗೋಧಿ ಹುಲ್ಲಿಂದ ಸಾಕಷ್ಟು ಆರೋಗ್ಯದ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯೋಗಗಳು ನಮಗೆ ಅನುಭವಕ್ಕೆ ಬರ್ತಾ ಇದೆ. ಕೊರೋನಾ ಒಂದು ಪೇಷಂಟು ತಗೊಳ್ತಾ ಇದ್ರು. ಒಂದು ಕೊರೋನಾ ಪೇಷಂಟ್ 5 ದಿನಕ್ಕೆ ವಾಸಿಯಾಗಿ ಮನೆಗೆ ಬಂದರು. ಬ್ಲಡ್ ಇಂಪ್ರೂವೇಷನ್ ಜಾಸ್ತಿ ಆಗಿತ್ತು. ಡಾಕ್ಟ್ರುಗಳೇ ಆಶ್ಚರ್ಯಪಟ್ಟು ಇದ್ರ ಬಗ್ಗೆ ಎಲ್ಲ ಕೇಳಿದ್ರಂತೆ, ಹೇಗೆ ನೀವು ಇಷ್ಟೊಂದು ಚೆನ್ನಾಗಿ ಡಿಸ್ಚಾರ್ಜ್ ಆಗ್ತಾ ಇದ್ದೀರಿ ಅಂದರೆ ಅವ್ರು ಹೇಳಿದ್ರಂತೆ, ಇಲ್ಲ ಸರ್, ನಾವು ಡೈಲಿ ಈ ಥರ ಗೋಧಿ ಹುಲ್ಲಿನ ಜ್ಯೂಸ್ ಕುಡಿತಾ ಇದ್ವಿ, ಅದರಿಂದ ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದ್ವಿ ಅಂತ. ಮತ್ತು ಇನ್ನೊಬ್ಬರು ವೈಟ್ ಬ್ಲಡ್ ಸೆಲ್ಸು ತುಂಬಾ ಕಡಿಮೆ ಆಗಿತ್ತು. ಅವ್ರು ಇವಾಗ ನಮ್ಮ ಯೋಗಾಭ್ಯಾಸದಲ್ಲಿ ಪೂರ್ತಿ 1.5 ಗಂಟೆ ಪೂರ್ತಿ ಯೋಗಾಭ್ಯಾಸ ಮಾಡ್ಕೊಳಕ್ಕೆ ಶುರು ಮಾಡಿದ್ದಾರೆ. ಅವ್ರನ್ನ ಎಲ್ಲರೂ ಕೇಳೋಕ್ಕೆ ಶುರು ಮಾಡಿದ್ರು, ಏನು ಇದ್ರ ಗುಟ್ಟು ಅಂತ. ಅವರು ಈ ಥರ ಗೋಧಿ ಹುಲ್ಲು ತಗೊತಾ ಇದ್ದೀನಿ ಅಂತ ಹೇಳಿದ್ರು. ಅವರು ತುಂಬ ಖುಷಿಪಟ್ಟು ನನಗೆ ಕೃತಜ್ಞತೆ ಸಲ್ಲಿಸ್ತಾ ಇರ್ತಾರೆ. ಮತ್ತು ಕ್ಯಾನ್ಸರ್ ಪೇಷಂಟ್ಗಳು ಕೊಡ್ತಾ ಇದ್ದೀವಿ. ಮೊದಲು ಅವ್ರು ತಗೊಂಡೇ ಹೋಗ್ತಾ ಇರಲಿಲ್ಲ, ನಾವೇ ಬಲವಂತ ಮಾಡಿ ನಾವು ಫ್ರೀಯಾಗೆ ಕೊಟ್ಬಿಟ್ಟು ಕುಡೀರಿ ಅಂತ ಫ್ರೀಯಾಗಿ ಕೊಡ್ತಾ ಇದ್ವಿ. ಇವಾಗ ಅವರೇ ಮನೆಗೆ ಬಂದು ವಾರ ತಗೊಂಡು ಹೋಗೋ ಮಟ್ಟಕ್ಕೆ ಬಂದಿದ್ದಾರೆ. ಗೋಧಿ ಹುಲ್ಲಿನ ಜೊತೆಗೆ ನಾವು ಮೈಕ್ರೋ ಗ್ರೀನ್ ಅಂತ ಅದಿನ್ನ ಡೈಮಂಡ್. ಇವಾಗ ಕಾಳುಗಳು, ತರಕಾರಿಗಳು, ಫ್ರೂಟ್ಸು ಇವೆಲ್ಲ ಬಂಗಾರನೇ ನಮ್ಮ ಆರೋಗ್ಯಕ್ಕೆ. ಆದರೆ ಇದಕ್ಕಿನ್ನ ಡೈಮಂಡ್ ಆಗಿರೋಂಥ ಪದಾರ್ಥ ಅಂತಂದರೆ ಗೋಧಿ ಹುಲ್ಲು ಅಂತಲೇ ಹೇಳಬೇಕು. ಬೇಗ ರಿಸಲ್ಟ್ ಸಿಗುತ್ತೆ. ಗೋಧಿ ಹುಲ್ಲು ನಾವು ಆರೋಗ್ಯವಾಗಿರಬೇಕು ಅಂತಂದರೆ, ಬೇಗ ರಿಸಲ್ಟ್ ಬರಬೇಕು ಅಂದರೆ ಯಾವ ಥರ ಗೋಧಿ ಹುಲ್ಲು ಆಗ್ಬೋದು ಅಥವಾ ಮೈಕ್ರೋ ಗ್ರೀನ್ ಆಗ್ಬೋದು. ಗೋಧಿ ಹುಲ್ಲನ್ನು ಬೆಳಗ್ಗೆ ಎಂಟಿ ಸ್ಟಮಕ್ಕಲ್ಲಿ ಒಂದು 20-25 ಗ್ರಾಮ್ ಅಷ್ಟು ತಗೊಂಡು ಅದನ್ನು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿಕೊಂಡು ಕುಡಿಯೋ ಅಂಥ ವ್ಯವಸ್ಥೆನ ಮಾಡ್ಕೋಬೋದು. ಅದಕ್ಕಿಂತ ಮುಂಚಿತವಾಗಿ ಹಲ್ಲು ಚೆನ್ನಾಗಿದ್ದರೆ, ಹಲ್ಲಲ್ಲಿ ಚೆನ್ನಾಗಿ ಅಗದಿದ್ದೀವಿ ಅಂದರೆ ಅದ್ರ ಜೊತೆಗೆ ಲಾಲಾರಸನೂ ಹೊಟ್ಟೆಗೆ ಹೋಗಿದೆ ಅಂತಂದರೆ ಬೇಗ ರಿಸಲ್ಟ್ ಸಿಗುತ್ತೆ. ಏನೇನು ಬೆಳೀತಾ ಇದ್ದೀವಿ ಅಂದರೆ ಇಲ್ಲಿ ನೋಡಿಸೋಣ. ಕಾಳುಗಳಿಂದ ಆಗಲಿ ಯಾವ ಥರ ಬೆಳೆಸೋದು ಅಂತ ಒಂದು ಸಾರಿ ಇಲ್ಲಿ ನೋಡೋಣ. ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು 1-2-3 ಟ್ರೇಗಳಲ್ಲಿ ಬೆಳೆಸ್ಕೊಂಡು ತಿಂತಾ ಇದ್ವಿ.
ಆಮೇಲೆ ನಮ್ಮ ಯೋಗ ಬಂಧುಗಳು ಪರಿಚಯ ಅಕ್ಕಪಕ್ಕದವ್ರಿಗೆಲ್ಲ ಕೊಡೋಣ ಅಂತ ಪ್ರಯತ್ನ ಮಾಡಿ ಜಾಸ್ತಿ ಒಂದು ಸ್ವಲ್ಪ ಜಾಸ್ತಿ ಒಂದು 10-20 ಟ್ರೇಗಳನ್ನು ತಗೊಬಂದು ಮಾಡಿ ಮತ್ತೆ ಎಲ್ಲರಿಗೂ ಕೊಡ್ತಾ ಇದ್ವಿ. ಅಕ್ಕಪಕ್ಕ ಇರೋರಿಗೆಲ್ಲ ಕೊಡ್ತಾ ಇದ್ವಿ. ಅವರೆಲ್ಲ ತುಂಬ ಖುಷಿಯಿಂದ ತಗೊತಾ ಇದ್ರು. ಇದು ಬಂದು ಸಾಸಿವೆ ಅದು 7 ದಿನಕ್ಕೆ ಬೆಳೆಯುವಂಥ ಬೆಳೆ. ಮತ್ತು ಹೆಸರು ಕಾಳು, ಮತ್ತು ಕಡಲೆಕಾಳು, ಮತ್ತು ಹುರುಳಿಕಾಳು, ಮತ್ತು ಮೂಲಂಗಿ, ನಮಗೆ ಬೇಕಾಗಿರೋ ಏನೇನು ನಮಗೆ ಸಿಗ್ತಾವೋ ಕಾಳುಗಳು ಅಂಥ ಕಾಳುಗಳನ್ನೆಲ್ಲ ತಗೊಂಡು 7ನೇ ದಿವಸಕ್ಕೆ ಬೆಳೆದು ಅದನ್ನು ಕಟ್ ಮಾಡಿಕೊಂಡು ತಿನ್ನೋ ಅಂಥದ್ದಾದರೆ ನಮ್ಮ ಆರೋಗ್ಯ ತುಂಬ ತುಂಬ ಬಂಗಾರ ಆಗುತ್ತೆ ಅಂತಲೇ, ಡೈಮಂಡ್ ಆಗುತ್ತೆ ಅಂತಲೇ ಹೇಳ್ಬಹುದು. ಈ ಒಂದು ಗೋಧಿ ಹುಲ್ಲಾಗಿರ್ಬಹುದು ಅಥವಾ ಮೈಕ್ರೋ ಗ್ರೀನ್ ಆ ಗಿಡಗಳಾಗಿರ್ಬೋದು, ಇದನ್ನೆಲ್ಲ ನಾವು ದುಡ್ಡಿಗಿನ್ನ ಮುಖ್ಯವಾಗಿ ಸಮಾಜ ಸೇವೆಗೆ ಅಂತ ನಮ್ಮ ಜೀವನನ ಮುಡುಪಾಗಿಟ್ಕೊಂಡಿದ್ದೀವಿ.